ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನೀವು 3 ಎಕ್ಸಾಮನ್ನು ಬರೆದಿದ್ದೀರಾ ಮಕ್ಕಳ. ಸೊ 3 ಎಕ್ಸಾಮಲ್ಲಿ ನಿಮಗೆ ಹೆಚ್ಚಾಗಿ ಮಾಡೆಲ್ ಕ್ವಶನ್ ಪೇಪರ್ಸಿಂದ ಕ್ವಶನ್ಸ್ಗಳು ರಿಪೀಟ್ ಆಗಿದೆ. ಹಾಗಾಗಿ ನೀವು ಅವನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ 4 ಮಾಡೆಲ್ ಕ್ವಶನ್ ಪೇಪರ್ಸಿಂದ ಕೇಳಿರುವಂತಹ ಪ್ರಶ್ನೆಗಳನ್ನು ಸೊ ನಿಮಗೆ ಲೆಸನ್ ವೈಸ್ ಸೊ ಎಷ್ಟು ಮಾರ್ಕ್ಸಿಗೆ ಕೇಳಿದ್ದಾರೆ, ಯಾವ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ, ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಹೋದರೆ ಈಸಿಯಾಗಿ ಒಂದೇ ಕಡೆ ಎಲ್ಲ ಕ್ವಶನ್ ಸಿಗ್ತದೆ. ಹಾಗೆ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಸೊ ಮೊದಲನೇದಾಗಿ ಇತಿಹಾಸ ಭಾಗಕ್ಕೆ ಬರೋಣ. ಸೊ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಸೊ ಇದರಲ್ಲಿ ಪ್ಲಾಸಿ ಕದನವು ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಮೊದಲ ಹೆಜ್ಜೆ ಆಯಿತು. ಹೇಳಿಕೆಯನ್ನು ಸಮರ್ಥಿಸಿ 3 ಅಂಕಕ್ಕೆ ಕೇಳಿದ್ದಾರೆ. ಬಕ್ಸಾರ್ ಕದನದ ಪರಿಣಾಮವನ್ನು ತಿಳಿಸಿ 3 ಅಂಕಕ್ಕೆ. ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು 2 ಅಂಕಕ್ಕೆ ಕೇಳಿದ್ದಾರೆ. ಮತ್ತು 2ನೇ ಕರ್ನಾಟಿಕ್ ಯುದ್ಧವನ್ನು ವಿವರಿಸಿ ಅಂತೇಳಿ 4 ಅಂಕಕ್ಕೆ ಕೇಳಿದ್ದಾರೆ. ಹಾಗಾಗಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ 3 ರಿಂದ 2 ಅಂಕಕ್ಕೆ ಈ ಪಾಠದಲ್ಲಿ ಕೇಳಿದ್ದಾರೆ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಸೊ ಇದರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯಿಂದ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ, 1 ಅಂಕಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ ಸಹಾಯಕ ಸೈನ್ಯ ಪದ್ಧತಿಯು ದೇಶೀಯ ರಾಜರುಗಳನ್ನು ಬಲಹೀನಗೊಳಿಸಿತು ಹೇಗೆ, ಸೊ ಇದನ್ನು 2 ಅಂಕಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು. ಸೊ ಹಾಗಾಗಿ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆನೇ ಹೆಚ್ಚಾಗಿ ಕೇಳ್ತಿರೋದ್ರಿಂದ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಈಗಲೂ ಸಹ ಕೇಳುವ ಸಾಧ್ಯತೆಗಳಿರ್ತದೆ, ನೋಡ್ಕೊಳ್ಳಿ. ನೆಕ್ಸ್ಟು ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಯಾರು, ಸೊ ಇದನ್ನು 1 ಅಂಕಕ್ಕೆ ಮಾತ್ರ ಕೇಳಲಾಗಿತ್ತು. ಹಾಗಾಗಿ ಇದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಸೊ ಇದಿಷ್ಟನ್ನೇ ನೋಡಿಕೊಂಡ್ರೆ ನೀವು ಫುಲ್ 80 ಔಟ್ ಆಫ್ 80 ತೆಗಿತೀರಾ ಅಂತ ಅಲ್ಲ ಮಕ್ಕಳ. ಸೊ ಇದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ, ಇದಕ್ಕೆ ಹೆಚ್ಚು ಗಮನ ಕೊಟ್ಟು ಉಳಿದ ಪ್ರಶ್ನೆಗಳನ್ನು ಸಹ ನೀವು ನೋಡ್ಕೊಳ್ಳಿ. ಅದಕ್ಕೂ ಸಹ ನಾನು ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ 1935ರ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳದರಲ್ಲಿ 1935ರ ಭಾರತದ ಸರ್ಕಾರದ ಶಾಸನವು ಭಾರತದ ಸಂವಿಧಾನ ರಚನೆಯ ತಳಹದಿ ಎಂದು ಪರಿಗಣಿಸಲ್ಪಟ್ಟಿದ್ದು. ಇದನ್ನು ಬಹು ಆಯ್ಕೆಯಲ್ಲಿ ಕೇಳಿದ್ದಾರೆ, 1 ಅಂಕಕ್ಕೆ. ಕಾಯಂ ಜಮೀನ್ದಾರಿ ಪದ್ಧತಿ ಹಾಗೂ ರೈತವಾರಿ ಪದ್ಧತಿಯ ವ್ಯತ್ಯಾಸ 3 ಅಂಕಕ್ಕೆ ಕೇಳಿದ್ದಾರೆ. ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು, ಚಾರ್ಟರ್ ಕಾಯ್ದೆಯ ಪ್ರಮುಖ ಉದ್ದೇಶವೇನು, ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮವನ್ನು 3 ಅಂಕಕ್ಕೆ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ರೈತವಾರಿ ಪದ್ಧತಿ ಒಳಗೊಂಡಿದ್ದಂತಹ ಅಂಶಗಳನ್ನು ವಿವರಿಸಿ. ಬ್ರಿಟಿಷ್ ಆಡಳಿತದಲ್ಲಿ ಪೊಲೀಸ್ ವ್ಯವಸ್ಥೆಯ ನಿರಂತರ ಬದಲಾವಣೆಗೆ ಒಳಪಟ್ಟಿದ್ದು. ಇದನ್ನು 3 ಅಂಕಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು. ಸೊ ಇದನ್ನು ಮಾದರಿ ಮೈಸೂರು ಸಾಮ್ರಾಜ್ಯ ನಿರ್ಮಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದಂತಹ ಕೊಡುಗೆಗಳನ್ನ 4 ಅಂಕಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ ಬ್ರಿಟಿಷರು ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿನ ಸೆರೆಮನೆಗೆ ಹೇಗೆ ಸ್ಥಳಾಂತರಿಸಿದರು, ನಾಲ್ವಡಿ ಕೃಷ್ಣರಾಜರ ಸಾಧನೆಗಳನ್ನು ಕೇಳಿದರೆ. ಸಂಗೊಳ್ಳಿ ರಾಯಣ್ಣನು ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮವನ್ನು ಕೇಳಿದರೆ 3 ಅಂಕಕ್ಕೆ. ಮತ್ತು ಬ್ರಿಟಿಷರ ವಿರುದ್ಧ ಪುಟ್ಟಬಸಪ್ಪನ ಹೋರಾಟವು ಸದಾ ಸ್ಮರಣೀಯವಾದದ್ದು, ಸಮರ್ಥಿಸಿ. ಇದನ್ನು ಸಹ 4 ಅಂಕಕ್ಕೆ ಕೇಳಿದ್ದಾರೆ. ಹಾಗಾಗಿ ಹೆಚ್ಚಾಗಿ ಇದರಲ್ಲಿ 4, 3 ಅಂಕಕ್ಕೆ ಕೇಳಿದ್ದಾರೆ. ಹಾಗಾಗಿ ನೋಡ್ಕೊಳ್ಳಿ. ಸೊ ತದನಂತರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಇದರಲ್ಲಿ ಬಂದರೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂನ ಕೊಡುಗೆಗಳೇನು 2 ಅಂಕಕ್ಕೆ ಕೇಳಿದ್ದಾರೆ. ಅದೇ ರೀತಿ ಸಾಮಾಜಿಕ ಸುಧಾರಣಾ ಚಳುವಳಿ ಹಾಗೂ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಆನಿ ಬೆಸೆಂಟರ ಪಾತ್ರವನ್ನು 3 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ. ಸತ್ಯಶೋಧಕ ಸಮಾಜದ ಸುಧಾರಣೆಗಳನ್ನು ತಿಳಿಸಿ. ವೇದಗಳಿಗೆ ಹಿಂದಿರುಗಿ ಎಂಬ ಘೋಷಣೆಯನ್ನು ಹೊರಡಿಸಿದವರು. ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನು ಏಕೆ ಸ್ಥಾಪಿಸಿದರು, ಅದು 1 ಅಂಕದ್ದು. ಭಾರತದ ಸಾಮಾಜಿಕ ಸುಧಾರಣೆಗೆ ದಯಾನಂದ ಸರಸ್ವತಿ ಹಾಗೂ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳನ್ನು 3 ಅಂಕಕ್ಕೆ ಕೇಳಿದ್ದಾರೆ. ಆನಿ ಬೆಸೆಂಟರು ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳಿಗೆ ನವಚೈತನ್ಯವನ್ನು ನೀಡಿದರು ಹೇಗೆ. ಸೊ ಇದಿಷ್ಟು ಈ ಪಾಠದಿಂದ ಬರೋದು. ನೆಕ್ಸ್ಟ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಸೊ ಇದರಲ್ಲಿ ಹೆಚ್ಚಾಗಿ ಕೇಳುವಂಥದ್ದು ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ತಿಳಿಸಿ. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ತಿಳಿಸಿ. 1857ರ ಮಹಾದಂಗೆಯ ವಿಫಲವಾಗಲು ಕಾರಣವೇನು, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಪರಿಣಾಮ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳನ್ನು ತಿಳಿಸಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸಾಮಿಗೆ ಪ್ರತಿಯೊಂದು ವಾರ್ಷಿಕ ಪರೀಕ್ಷೆಗಳಲ್ಲೂ 3 ಅಥವಾ 4 ಅಂಕಕ್ಕೆ ಕೇಳ್ತಾರೆ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ವತಂತ್ರ ಹೋರಾಟ. ಸೊ ಇದರಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕರ ಪಾತ್ರವೇನು, ಹಂಟರ್ ಆಯೋಗವನ್ನು ನೇಮಿಸಿದ ಮುಖ್ಯ ಉದ್ದೇಶದ 1 ಅಂಕದ್ದು.
ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರ ಪಾತ್ರ ಪ್ರಮುಖ ಮೈಲಿಗಲ್ಲಾಗಿದೆ, 4 ಅಂಕಕ್ಕೆ ಕೇಳಿದರೆ. ನೆಕ್ಸ್ಟ್, ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರವೇನು? ಬ್ರಿಟಿಷರ ವಿರುದ್ಧ ಸಂತಾಲರ ಹೋರಾಟವನ್ನು ವಿವರಿಸಿ. ಸೊ ಇಲ್ಲಿ ಪ್ರತಿ ಮಾಡೆಲ್ ಕ್ವಶನ್ ಪೇಪರಲ್ಲೂ 4 ಅಂಕಕ್ಕೆ ಹೆಚ್ಚಾಗಿ ಕೇಳೋದ್ರಿಂದ ಸೊ ಈ ಪಾಠದಿಂದ ಒಂದು 4 ಅಂಕಕ್ಕೆ 4 ಅಥವಾ 3 ಅಂಕಕ್ಕೆ ಗ್ಯಾರಂಟಿ ಒಂದು ಬಂದೇ ಬರ್ತದೆ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಸ್ವಾತಂತ್ರ್ಯೋತ್ತರ ಭಾರತ. ಸೊ ಇಲ್ಲಿ ಭಾಷಾವಾರು ಪ್ರಾಂತ್ಯಗಳಿಗೆ ಆಂಧ್ರ ಪ್ರದೇಶದ ರಚನೆಯು ಭಾರತಕ್ಕೆ ಸರ್ಕಾರ ಅನಿವಾರ್ಯವಾಯಿತು ಹೇಗೆ? ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು? ಭಾರತದ ಒಕ್ಕೂಟಕ್ಕೆ ಜಮ್ಮು ಕಾಶ್ಮೀರ ವಿಲೀನಗೊಂಡ ಪ್ರಕ್ರಿಯೆಯನ್ನು ವಿವರಿಸಿ. ಜುನಾಗಢವನ್ನು ಭಾರತದ ಒಕ್ಕೂಟದಲ್ಲಿ ಹೇಗೆ ವಿಲೀನಗೊಳಿಸಲಾಯಿತು? ಇದಿಷ್ಟು ಸ್ವತಂತ್ರೋತ್ತರ ಭಾರತದಲ್ಲಿ ಕೇಳಿದಂಥ ಪ್ರಶ್ನೆಗಳು. ನೆಕ್ಸ್ಟ್, ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಸೊ ಇದರಲ್ಲಿ ಬಂದಂತಹ ಪ್ರಶ್ನೆಗಳು: ಅಡಾಲ್ಫ್ ಹಿಟ್ಲರನ್ನು ಕಂದು ಅಂಗಿದಳವನ್ನು ಸ್ಥಾಪಿಸಿದನು ಏಕೆ? 1 ಅಂಕದದು. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಭಾರತದ ಸಂಪನ್ಮೂಲಗಳನ್ನು ಹೇಗೆ ಬಳಸಿಕೊಂಡಿತು? ಇದನ್ನು 4 ಅಂಕಕ್ಕೆ ಕೇಳಿದರೆ ಮೊದಲನೇ ಪ್ರಶ್ನೆ ಪತ್ರಿಕೆಯಲ್ಲಿ. ಫ್ಯಾಸಿಸ್ಟ್ನ ಲಕ್ಷಣಗಳೇನು? ಫ್ಯಾಸಿಸ್ಟ್ವಾದದ ಲಕ್ಷಣಗಳು: ಕದನ ಬಾಂಧವ್ಯಯ, ಮೈತ್ರಿಕೂಟ ರಚಿಸಿಕೊಂಡಂತಹ ರಾಷ್ಟ್ರಗಳ ಸರಿಯಾದ ಗುಂಪುಗಳನ್ನ 1 ಅಂಕಕ್ಕೆ ಕೇಳಿದರೆ. ಗೂಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶ 1 ಅಂಕದ್ದು. ಹಿರೋಶಿಮಾ ನಾಗಸಾಕಿ ಇರುವುದು ಜಪಾನಲ್ಲಿ 1 ಅಂಕ. ಸೊ ಹೆಚ್ಚಾಗಿ ಈ ಪಾಠದಲ್ಲಿ 1 ಅಂಕಕ್ಕೆ ಕೇಳಿದ್ದಾರೆ ಮತ್ತು 4 ಅಂಕಕ್ಕೆ ಕೇಳಿದ್ದಾರೆ, ನೋಡ್ಕೊಳ್ಳಿ. ಹಾಗಾಗಿ ಆರ್ಯ ಜನಾಂಗವನ್ನು ಜನಪ್ರಿಯಗೊಳಿಸಲು ಹಿಟ್ಲರ್ ಮಹತ್ವಾಕಾಂಕ್ಷೆಯು ಸಾಮೂಹಿಕ ಕೊಗ್ಗಲಿಗೆ ಕಾರಣವಾಯಿತು, ಸಮರ್ಥಿಸಿ. ಸೊ ಇದಿಷ್ಟು ನಿಮಗೆ ಇತಿಹಾಸದಿಂದ ಬಂದಂತಹ ಪ್ರಶ್ನೆಗಳು. ನೆಕ್ಸ್ಟ್, ರಾಜ್ಯಶಾಸ್ತ್ರಕ್ಕೆ ಬಂದರೆ ಸಾರ್ವಜನಿಕ ಆಡಳಿತ ಒಂದು ಪರಿಚಯ. ಸೊ ಈ ಪಾಠದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರವು ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ತಿಳಿಸಿ. ಸಾರ್ವಜನಿಕ ಆಡಳಿತದ ಪಿತಾಮಹ. ನೇಮಕಾತಿ ಎಂದರೇನು? ಕೇಂದ್ರ ಲೋಕಸೇವಾ ಆಯೋಗವು ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ, ಸಮರ್ಥಿಸಿ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರದ ಪಾತ್ರವೇನು? ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನು ತಿಳಿಸಿ. ಸೊ 2 ಅಥವಾ 1 ಅಂಕಕ್ಕೆ ಈ ಪಾಠದಿಂದ ಕೇಳಿದ್ದಾರೆ. ನೆಕ್ಸ್ಟ್, ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು. ಸೊ ಇದರಲ್ಲಿ ಬಂದರೆ ಉಪಪ್ರಾದೇಶಿಕವಾದ ಬೆಳೆಯಲು ಪ್ರಮುಖ ಕಾರಣವೇನು? ಭಯೋತ್ಪಾದನೆಯು ಸವಾಲು ಎದುರಿಸಲು ಭಾರತ ಕೈಗೊಂಡಿರುವಂತಹ ಕ್ರಮಗಳನ್ನು ತಿಳಿಸಿ. ಲಿಂಗ ತಾರತಮ್ಯ ನಿವಾರಣೆಯನ್ನು ಮಾಡಲು ಭಾರತ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ. ಅನಕ್ಷರತೆಯನ್ನು ತೊಡೆದುಹಾಕಲು ಭಾರತ ಸರ್ಕಾರವು ಶ್ರಮಿಸುತ್ತಿದೆ, ಸಮರ್ಥಿಸಿ. ಅನಕ್ಷರತೆಯನ್ನು ನಿವಾರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು? 6ನೇದು, ಭಯೋತ್ಪಾದನೆ ನಿಗ್ರಹಿಸುವಲ್ಲಿ ಭಾರತ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿದೆ, ಸಮರ್ಥಿಸಿ. ಲಿಂಗ ತಾರತಮ್ಯ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಏನು? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಲಿಂಗತ್ವ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಕಾರಣ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ, ಸ್ಪಷ್ಟೀಕರಿಸಿ. ಸೊ ಇದನ್ನ 4 ಅಂಕಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್, ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲು. ಸೊ ಅದರಲ್ಲಿ ಮೊದಲು ತಾನು ಅಣ್ವಸ್ತ್ರ ತಯಾರಿಸುವುದಿಲ್ಲ ಎಂಬ ನೀತಿಗೆ ಭಾರತವು ಬದ್ಧವಾಗಿದೆ, ಸ್ಪಷ್ಟೀಕರಿಸಿ. ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು? ಸೊ ಇಲ್ಲಿ 2ನೇ ಪ್ರಶ್ನೆ ಪತ್ರಿಕೆ ಮತ್ತು 4ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪಾಠದಿಂದ ಕವರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, ಜಾಗತಿಕ ಸಂಸ್ಥೆಗಳು. ಅದರಲ್ಲಿ ಬಂದರೆ ವಿಶ್ವಸಂಸ್ಥೆಯ ಸಾಧನೆಗಳನ್ನ ಪಟ್ಟಿ ಮಾಡಿ 4 ಅಂಕಕ್ಕೆ ಕೇಳ್ತಾರೆ ಮಕ್ಕಳ. ನೆಕ್ಸ್ಟು ಇವನ್ 1ನೇ ಮತ್ತು 2ನೇ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ರಚನೆ ಮತ್ತು ಕಾರ್ಯ ತಿಳಿಸಿ ಕೇಳಿದರೆ. ನೊಬೆಲ್ ಪ್ರಶಸ್ತಿ ಪಡೆದಿರುವಂತಹ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ, ಸೊ ಅದನ್ನು 1 ಅಂಕಕ್ಕೆ ಕೇಳಿದರು. ನೆಕ್ಸ್ಟ್, ವಿಶ್ವಸಂಸ್ಥೆಯ ದತ್ತಿ ಸಮಿತಿಯನ್ನು ಹೇಗೆ ಸ್ಥಾಪಿಸಲಾಗಿದೆ? ವಿಶ್ವಸಂಸ್ಥೆ ಪ್ರಧಾನ ಕಚೇರಿಯಲ್ಲಿದೆ. ದತ್ತಿ ಸಮಿತಿಯನ್ನು ಹೇಗೆ ಸ್ಥಾಪಿಸಲಾಯಿತು? 2 ಬಾರಿ ಕೇಳಿದರು. ನೆಕ್ಸ್ಟ್, ಕೃಷಿ ಮತ್ತು ಆಹಾರ ಸಂಸ್ಥೆಯ ಉದ್ದೇಶಗಳನ್ನು ವಿವರಿಸಿ, 2 ಅಂಕಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್, ಸಮಾಜಶಾಸ್ತ್ರಕ್ಕೆ ಬಂದರೆ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಅದನ್ನು ಬಹು ಆಯ್ಕೆಗೆ ಕೇಳಿದರು. ಪೂರ್ವಾಗ್ರಹ ಎಂದರೇನು? ತುಂಬ ಬಾರಿ ಕೇಳ್ತಾರೆ. ಅಸ್ಪೃಶ್ಯತೆಯನ್ನು ವಿರೋಧಿಸುವ ನಮ್ಮ ಸಂವಿಧಾನದ ವಿಧಿ ಯಾವುದು? ನೆಕ್ಸ್ಟ್, ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು? ಸಾಮಾಜಿಕ ಸ್ತರ ವಿನ್ಯಾಸ ತಡೆಗಟ್ಟಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು 3 ಅಂಕದ ಪ್ರಶ್ನೆ. ಇನ್ನುಳಿದವೆಲ್ಲ 1 ಅಂಕನೇ. ಮಾನವ ಕುಲ ತಾನೊಂದೇ ಕುಲಂ ತಾನೊಂದೇ ಒಲಂ ಅಂದಿದ್ದು ಪಂಪ ಅವರು ಹೇಳಿರುವಂತಹ ಹೇಳಿಕೆ, ಅದನ್ನು ಕೇಳ್ತಾರೆ ತುಂಬ ಬಾರಿ. ನಮ್ಮ ಸಂವಿಧಾನದ ಯಾವ ವಿಧಿಯನ್ನು ಅಸ್ಪೃಶ್ಯತೆಯ ಆಚರಣೆಯನ್ನು ವಿರೋಧಿಸುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ನೆಕ್ಸ್ಟ್, ದುಡಿಮೆ ಮತ್ತು ಆರ್ಥಿಕ ಜೀವನ. ಸೊ ಈ ಪಾಠಕ್ಕೆ ಬಂದರೆ ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರಿಂದ ಹೇಗೆ ಭಿನ್ನವಾಗಿದೆ, ಅದನ್ನು 3 ಅಂಕಕ್ಕೆ ಕೇಳಿದರು. ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸಿರುವ ಸಮಸ್ಯೆಗಳೇನು? ಸಂಘಟಿತ ಕಾರ್ಮಿಕ ವಲಯಕ್ಕೆ ಉತ್ತಮ ಉದಾಹರಣೆಗಳನ್ನು 1 ಅಂಕಕ್ಕೆ ಕೇಳಿದರು. ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣವಾದ ಅಂಶಗಳು ಯಾವುವು? 2 ಅಂಕದ್ದು. ಉದ್ಯೋಗವು ಒಂದು ಗಂಭೀರ
ಸಾಮಾಜಿಕ ಸಮಸ್ಯೆಯಾಗಿದೆ ಹೇಗೆ, ಇದನ್ನು 3 ಅಂಕಕ್ಕೆ. ದುಡಿಮೆ ಮತ್ತು ಆರ್ಥಿಕ ಜೀವನದಿಂದ ಕೇಳಿದ್ದಾರೆ. ನೆಕ್ಸ್ಟ್ ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು. ಸೊ ಇದರಲ್ಲಿ ಹೆಚ್ಚಾಗಿ ದೊಂಬಿ ಸ್ವರೂಪವನ್ನು ಕೇಳ್ತಾರೆ. ನೆಕ್ಸ್ಟ್ ಇಲ್ಲಿ ನರ್ಮದಾ ಬಚಾವೋ ಆಂದೋಲನ ನೇತೃತ್ವ ವಹಿಸಿದವರು. ಚಿಪ್ಕೋ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಲಿಕ್ಕೆ 2 ಅಂಕ ಕೇಳಿದರು. MRPL ವಿರುದ್ಧ ಚಳುವಳಿ ನಡೆಸಲು ಕಾರಣವೇ. ನೆಕ್ಸ್ಟ್ ಸಾಮಾಜಿಕ ಸವಾಲುಗಳು. ಸೊ ಇದರಲ್ಲಿ ಬರುವಂಥ ಪ್ರಶ್ನೆಗಳು ವರದಕ್ಷಿಣೆ ಪಿಡುಗಿನಿಂದಾಗಿ ಆಗಿರುವ ದುಷ್ಪರಿಣಾಮಗಳು ಯಾವ್ಯಾವು, ಅಥವಾ ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳು ಯಾವ್ಯಾವು, ಪ್ರಸವ ಪೂರ್ವ ಲಿಂಗ ಪತ್ತೆ ಪರೀಕ್ಷೆ ನಿರ್ಬಂಧ ಕಾಯ್ದೆ ಜಾರಿಗೆ ಬಂದ ವರ್ಷ, ವರದಕ್ಷಿಣೆ ಲಿಂಗ ತಾರತಮ್ಯಕ್ಕೆ ಕಾರಣವಾಗ್ತದೆ ದೃಢೀಕರಿಸಿ, ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ವಿವರಿಸಿ, ಬಾಲ್ಯ ವಿವಾಹದ ದುಷ್ಪರಿಣಾಮ, ವರದಕ್ಷಿಣೆಯ ದುಷ್ಪರಿಣಾಮ. ಸೊ 3 ಪ್ರಶ್ನೆ ಪತ್ರಿಕೆಯಲ್ಲಿ 2 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಭೂಗೋಳಕ್ಕೆ ಬಂದರೆ ನಿಮಗೆ ಭಾರತ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ವಿಭಾಗಗಳು. ಸೊ ಈ ಪಾಠದಲ್ಲಿ ಭಾರತದ ಭೌಗೋಳಿಕ ವಿಭಾಗದಲ್ಲಿಯೇ ಅತಿ ದೊಡ್ಡದಾಗಿರುವುದು. ಸೊ ಹೆಚ್ಚಾಗಿ ಈ ಪಾಠದಲ್ಲಿ 1 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ, ನಿಮಗೆ ಕಾಣಿಸ್ತಾ ಇದೆ. ಮ್ಯಾಪಿಂಗಲ್ಲಿ ಕೇಳಿದ್ದಾರೆ. ಸೊ ಮ್ಯಾಪಿಂಗಲ್ಲಿ 2 ಬಾರಿ ಕೇಳಿದ್ದಾರೆ. ಸೊ ಮತ್ತೆ ಭಾರತ ನಕ್ಷೆಯಲ್ಲಿ ಮತ್ತೆ ಕೋರಮಂಡಲ ತೀರ, ವಿಂಧ್ಯ ಪರ್ವತ, ಪಾಕ್ ಸಂಧಿ. ಹಾಗಾಗಿ ಹೆಚ್ಚಾಗಿ ನಿಮಗೆ ಈ ಭೌಗೋಳಿಕ ಸ್ಥಾನ ಮತ್ತು ಪ್ರಾಕೃತಿಕ ವಿಭಾಗಗಳಲ್ಲಿ ನಿಮಗೆ ಭಾರತ ನಕ್ಷೆಗೆ ನೋಡ್ಕೊಳ್ಳಿ. ಸೊ 2 ಅಂಕಕ್ಕೆ 4ನೇ ಕ್ವಶನ್ ಪೇಪರಲ್ಲಿ ಕೇಳಿದ್ರು ಭಾರತದ ದ್ವೀಪಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಅಂತ. ಸೊ ಅದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಭಾರತದ ಋತುಮಾನಗಳು. ಸೊ ಈ ಪಾಠದಲ್ಲೂ ಸಹ ನಿಮಗೆ ಬರೀ 4 ಕ್ವಶನ್ ಪೇಪರಲ್ಲೂ ಸಹ ಏನು ಮಾಡಿದರೆ 1 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಮಕ್ಕಳು. ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು, ಭಾರತದ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಆಗಲು ಕಾರಣ. ಸೊ ಒಟ್ಟಾರೆ ಇಲ್ಲಿ 1 ಅಂಕಕ್ಕೆ ಈ ಪಾಠದಿಂದ ಕೇಳಿರೋದ್ರಿಂದ ನೋಡ್ಕೊಳ್ಳಿ ಯಾವೆಲ್ಲ ರೀತಿಯ ಪ್ರಶ್ನೆ ಬರ್ಬೋದು. ನೆಕ್ಸ್ಟ್ ಭಾರತದ ಮಣ್ಣು. ಸೊ ಇದರಲ್ಲಿ ನಿಮಗೆ ಮಣ್ಣಿನ ಸಂರಕ್ಷಣೆ ಅತ್ಯವಶ್ಯಕ ಏಕೆ 3 ಅಂಕಕ್ಕೆ, ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣಿಗಿರುವ ಭಿನ್ನತೆ ಏನು, ಮಣ್ಣಿನ ಸವೆತವನ್ನು ನಾವು ಹೇಗೆ ತಡೆಗಟ್ಟಬಹುದು, ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮಗಳೇನು, ಕಪ್ಪು ಮಣ್ಣು ಜಂಬಿಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ. ಸೊ ಹಾಗಾಗಿ 2, 3, 4 ಅಂಕಗಳಿಗೆ ಈ ಒಂದು ಪಾಠದಿಂದ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ ಮಕ್ಕಳ, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಭಾರತದ ಅರಣ್ಯ ಸಂಪತ್ತು. ಸೊ ಇದರಲ್ಲಿ ಬಂದರೆ ಅರಣ್ಯಗಳು ಮಾನವನ ಜೀವನದಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ ವಿವರಿಸಿ, ಅರಣ್ಯದ ಮಹತ್ವವನ್ನು ವಿವರಿಸಿ, ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು, ನಿತ್ಯ ಹರಿದ್ವರ್ಣದ ಅರಣ್ಯಗಳು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳಿಂದ ಹೇಗೆ ಭಿನ್ನವಾಗಿವೆ. ಸೊ ಇದಿಷ್ಟು ಪ್ರಶ್ನೆಗಳು ಈ 4 ಮಾಡೆಲ್ ಕ್ವಶನ್ ಪೇಪರಲ್ಲಿ ಬಂದಿದೆ. ನೆಕ್ಸ್ಟ್ ಭಾರತದ ಸಂಪನ್ಮೂಲಗಳು. ಸೊ ಇದರಲ್ಲಿ ಬಂದರೆ ನಮಗೆ ನಕ್ಷೆಗೂ ಸಹ ಬರ್ತವೆ ಮಕ್ಕಳೆಲ್ಲ. ಆಲ್ಮೋಸ್ಟ್ 1 ಅಂಕಕ್ಕೆ ಪ್ರಶ್ನೆ ಕೇಳೋದು. ಹೆಚ್ಚಾಗಿ ನಿಮಗೆ ನಕ್ಷೆಯಲ್ಲಿನೇ ನಿಮಗೆ ಮ್ಯಾಪಿಂಗಿಗೆ ಸಿಗ್ತದೆ. ಸೊ ಒಂದು ಮಾತ್ರ ನಿಮಗೆ ರಾಷ್ಟ್ರೀಯ ವಿದ್ಯುತ್ ಜಾಲದ ಉದ್ದೇಶವೇನು ಅಂತ ಹೇಳಿ ಕೇಳಿದ್ರೆ, ಇನ್ನು ಉಳಿದವೆಲ್ಲ ನಿಮಗೆ ಇದರಲ್ಲಿ ನಕ್ಷೆಗೆ ಬರ್ತದೆ ಭಾರತದ ಜಲ ಸಂಪನ್ಮೂಲಗಳಲ್ಲಿ, ಹಾಗಾಗಿ ನೋಡ್ಕೊಳ್ಳಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಭಾರತದ ಭೂ ಬಳಕೆ ಮತ್ತು ಕೃಷಿ. ಸೊ ಇದರಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯವು ಮಹತ್ತರ ಪಾತ್ರವನ್ನು ವಹಿಸ್ತದೆ, 3 ಅಂಕಕ್ಕೆ ಕೇಳಿದರು. ನೆಕ್ಸ್ಟ್ ಬೆಳೆ ಮಾದರಿಯನ್ನು ನಿರ್ಧರಿಸುವ ಅಂಶಗಳನ್ನು 4 ಅಂಕಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ ಗೋಧಿ ಬೇಸಾಯಕ್ಕೆ ಬೇಕಾದ ಅಗತ್ಯವಾದ ಭೌಗೋಳಿಕ ಅಂಶಗಳನ್ನು ವಿವರಿಸಿ. ಸೊ ಹಾಗಾಗಿ 2, 3, 4 3 ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪಾಠದಿಂದ ಕವರ್ ಆಗಿದೆ. ನೆಕ್ಸ್ಟ್ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು 1 ಅಂಕಕ್ಕೆ ಈ ಪಾಠದಿಂದ ಬಂದಿದೆ. 20ನೇ ಶತಮಾನದ ಅಚ್ಚರಿಯ ಲೋಹ ಎಂದು ಯಾವುದನ್ನು ಕರೀತಾರೆ, ಪೆಟ್ರೋಲಿಯಮನ್ನು ದ್ರವರೂಪದ ಚಿನ್ನ ಅಂತ ಏಕೆ ಕರೀತಾರೆ, ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಕ್ಕೆ ಮಾಧ್ಯಮವಾಗಿ ಬಳಸಲ್ಪಡುವಂತಹ ಲೋಹ ಯಾವುದು. ಸೊ ಇದಿಷ್ಟು ಈ ಪಾಠದಲ್ಲಿ ಬಂದಿರುವಂಥದ್ದು. ನೆಕ್ಸ್ಟು ಭಾರತದ ಸಂಪರ್ಕ ಮತ್ತು ಸಾರಿಗೆ. ಸೊ ಈ ಪಾಠದಲ್ಲಿ ಗ್ಲೋಬಲ್ ಪೊಸೆಸಿನ್ ಸಿಸ್ಟಮ್ ಉಪಯೋಗಗಳೇನು, ಅಹಮದಾಬಾದು, ವಿಶಾಖಪಟ್ಟಣ, ಭಾರತದ ಅತ್ಯಂತ ಹಳೆಯ ಬಂದರು ಗುವಾಹಟಿ. ಸೊ ಇವುಗಳನ್ನೆಲ್ಲ ಮ್ಯಾಪಿಂಗಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಭಾರತದ ಪೂರ್ವ ತೀರದಲ್ಲಿ ಕಂಡುಬರುವ ಬಂದರುಗಳನ್ನು ತಿಳಿಸಿ, ಭಾರತದ ನಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಭಾರತ ನಕ್ಷೆಗೂ ಸಹ ಈ ಪಾಠದಿಂದ ಕವರ್ ಆಗ್ತದೆ. ನೆಕ್ಸ್ಟ್ ದೂರ ಸಂವೇದಿ ತಂತ್ರಜ್ಞಾನದ ಪ್ರಾಮುಖ್ಯತೆಯನ್ನು ವಿವರಿಸಿ. ನೆಕ್ಸ್ಟ್ ಭಾರತದ ನಕ್ಷೆಗೆ 3 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳು, ಹಾಗಾಗಿ ಹೆಚ್ಚಾಗಿ ನೀವು ಇಲ್ಲಿ ಮ್ಯಾಪಿಂಗಿಗೆ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ನೆಕ್ಸ್ಟ್ ಭಾರತದ ಪ್ರಮುಖ ಕೈಗಾರಿಕೆಗಳು. ಸೊ ಇದರಲ್ಲಿ ಬಂದರೆ ನಕ್ಷೆಗೆ ಇದರಲ್ಲೂ ಸಹ 1 ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್ ಕಾಗದ ಕೈಗಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳನ್ನು ಪಟ್ಟಿ ಮಾಡಿ. ಕೈಗಾರಿಕಾ ಸ್ಥಾನೀಕರಣಕ್ಕೆ ಸಹಾಯಕವಾಗುವ ಅಂಶಗಳು ವೆರಿ ಇಂಪಾರ್ಟೆಂಟ್ ಈ ಪಾಠದಿಂದ. ಸೊ ಬಹಳಷ್ಟು ಬಾರಿ ಈ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಭಾರತದ ಕೈಗಾರಿಕಾ ಕೇಂದ್ರಗಳು ಯಾವ್ಯಾವು, 3 ಅಂಕಕ್ಕೆ ಕೇಳಿದ್ದಾರೆ. ಭಾರತದ ಸಿಲಿಕಾನ್ ಕಣಿವೆ. ನೆಕ್ಸ್ಟ್ ಭಾರತದ ಪ್ರಥಮ ಕಾಗದ ಕೈಗಾರಿಕೆಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ. ಇದಿಷ್ಟು ಭಾರತದ ಪ್ರಮುಖ ಕೈಗಾರಿಕೆಗಳಿಂದ ಬಂದಂತಹ ಪ್ರಶ್ನೆಗಳು. ನೆಕ್ಸ್ಟ್ ಭಾರತದ ನಿಸರ್ಗ ವಿಕೋಪಗಳು ಏನಪ್ಪ ಅಂದರೆ, ಕಡಲ ತೀರದುದ್ದಕ್ಕೂ ನಾವು ಮ್ಯಾಂಗ್ರೋವ್ ಅರಣ್ಯಗಳನ್ನು ಹೇಗೆ ಬಳಸಬೇಕು,
ನೆಕ್ಸ್ಟು ಭೂಕಂಪದ ಕಾರಣ ಮತ್ತು ಪರಿಣಾಮ, ಇದನ್ನು 4 ಅಂಕಕ್ಕೆ ಕೇಳಿದರೆ, ಇನ್ನು ಉಳಿದವೆಲ್ಲ 1 ಅಂಕಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್ ಅರ್ಥಶಾಸ್ತ್ರಕ್ಕೆ ಬಂದರೆ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. ಸೊ ಈ ಪಾಠದಲ್ಲಿ ನಮಗೆ 1 ಅಂಕಕ್ಕೂ ಪ್ರಶ್ನೆ ಬಂದವೆ. ಬಟ್ ಹೆಚ್ಚಾಗಿ ಭಾರತವು ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹೇಗೆ ಸರ್ವಾಂಗೀಣ ಅಭಿವೃದ್ಧಿಯನ್ನು ಹೊಂದಿತ್ತು ಎಂಬುದನ್ನು ಸಮರ್ಥಿಸಿ ಅದನ್ನು ಕೇಳಿದ್ದಾರೆ. ಭಾರತದ ಕೃಷಿಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರ ಹೇಗೆ ಶ್ರಮಿಸುತ್ತದೆ, ಭಾರತದ ಅಭಿವೃದ್ಧಿಯತ್ತ ಸಾಗಲು ಪಂಚವಾರ್ಷಿಕ ಯೋಜನೆಗಳು ಹೇಗೆ ಕಾರಣವಾದವು, ಪಂಚವಾರ್ಷಿಕ ಯೋಜನೆಯ ಸಾಧನೆಗಳನ್ನು ವಿವರಿಸಿ. ಸೊ ಹೆಚ್ಚಾಗಿ ನೀವು ಇದರಲ್ಲಿ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನೋಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿ. ಸೊ ಈ ಒಂದು ಪಾಠಕ್ಕೆ ಬಂದರೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರ ಬಹುಮುಖ್ಯವಾದದ್ದು, ವೆರಿ ಇಂಪಾರ್ಟೆಂಟ್. ಮಹಿಳಾ ಸ್ವಸಹಾಯ ಸಂಘಗಳು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸ್ತವೆ ಹೇಗೆ. ನೆಕ್ಸ್ಟ್ ಆಡಳಿತ ವಿಕೇಂದ್ರೀಕರಣಕ್ಕೆ ಭಾರತದಲ್ಲಿ ಜಾರಿಗೆ ತಂದಿರುವ ಪದ್ಧತಿಗಳು. ಗ್ರಾಮೀಣ ಅಭಿವೃದ್ಧಿ ಎಂದರೇನು, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಹೇಗೆ ಪ್ರಮುಖವಾಗಿರುತ್ತದೆ. ಅಧಿಕಾರ ವಿಕೇಂದ್ರೀಕರಣ ಎಂದರೇನು, ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಅಂತರ ಹೆಚ್ಚಾಗುತ್ತಿದೆ ಹೇಗೆ. ಇದಿಷ್ಟು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬರುವಂಥದ್ದು. ನೆಕ್ಸ್ಟ್ ಸಾರ್ವಜನಿಕ ಹಣಕಾಸು ಹಾಗೂ ಆಯವ್ಯಯ. ಇದರಲ್ಲಿ ಪ್ರತ್ಯಕ್ಷ ತೆರಿಗೆಗೆ ಒಂದು ಉದಾಹರಣೆ, ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಬರೆಯಿರಿ. ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗುತ್ತಿದೆ ಏಕೆ, ಪ್ರತ್ಯಕ್ಷ ತೆರಿಗೆಯು ಪರೋಕ್ಷ ತೆರಿಗೆಗಿಂತ ಹೇಗೆ ಭಿನ್ನವಾಗಿದೆ, ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ, ಭಾರತದ ಹಣಕಾಸು ವರ್ಷ ಪ್ರಾರಂಭವಾಗುವುದು. ಸೊ ಇದಿಷ್ಟು ಇದರಲ್ಲಿ ಬರ್ತದೆ. ನೆಕ್ಸ್ಟ್ ವ್ಯವಹಾರ ಅಧ್ಯಯನಕ್ಕೆ ಬಂದರೆ ಬ್ಯಾಂಕ್ ವ್ಯವಹಾರಗಳಲ್ಲಿ ವೆರಿ ಇಂಪಾರ್ಟೆಂಟ್. ಬ್ಯಾಂಕ್ ಖಾತೆಯನ್ನು ಹೊಂದಿರುವ ಅನುಕೂಲ ಏನು, ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲ. ಸೊ 2 ಸೇಮ್ ಆನ್ಸರ್ಸ್ ಅಲ್ಲಿ. ನೆಕ್ಸ್ಟ್ ಉಳಿತಾಯ ಖಾತೆಗಳು ಚಾಲ್ತಿ ಖಾತೆಗಳಿಗಿಂತ ಭಿನ್ನವಾಗಿವೆ ವಿವರಿಸಿ. ಬ್ಯಾಂಕುಗಳು ಗ್ರಾಹಕರಿಗೆ ಹೇಗೆ ಸಹಾಯ ಮಾಡ್ತವೆ, ಬ್ಯಾಂಕಿನ ಕಾರ್ಯನು. ವೆರಿ ಇಂಪಾರ್ಟೆಂಟ್. 1 ಕ್ವಶನ್ ಅಂತೂ 2-3 ಅಂಕಕ್ಕೆ ನಿಮಗೆ ಫಿಕ್ಸ್ ಇಲ್ಲಿ ಇದ್ದೇ ಇರ್ತದೆ. ನೆಕ್ಸ್ಟ್ ಉದ್ಯಮಶೀಲತೆ. ಸೊ ಇದರಲ್ಲಿ ಉದ್ಯಮಿ ಎಂದರೇನು 1 ಅಂಕಕ್ಕೆ ಹೇಳಿದರೆ, ದೇಶದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿಯು ಬಹುಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತಾನೆ ಏಕೆ. ಉದ್ಯಮಿಯ ಲಕ್ಷಣಗಳು, ಜಿಲ್ಲಾ ಕೈಗಾರಿಕಾ ಕೇಂದ್ರಗಳನ್ನು ಹೇಗೆ ಸ್ಥಾಪಿಸಲಾಯಿತು, ಉದ್ಯಮದಾರರು ದೇಶದ ಆರ್ಥಿಕತೆಯಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತಾರೆ, ಭಾರತದಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರವನ್ನು ಪ್ರಾರಂಭಿಸಲಾದ ವರ್ಷ, ಉದ್ಯಮಿಗಳ ಕಾರ್ಯಗಳನ್ನು ತಿಳಿಸಿ. ಇದಿಷ್ಟು ಉದ್ಯಮಶೀಲತೆಯಲ್ಲಿ ಬರ್ತದೆ. ನೆಕ್ಸ್ಟ್ ಗ್ರಾಹಕ ಶಿಕ್ಷಣ ಮತ್ತು ರಕ್ಷಣೆ. ಸೊ ಇದರಲ್ಲಿ ಹೆಚ್ಚಾಗಿ ನಿಮಗೆ 1 ಅಂಕಕ್ಕೆ ಕೇಳಿದ್ದಾರೆ ಮಕ್ಕಳ. 1 ಮಾಡೆಲ್ ಕ್ವಶನ್ ಪೇಪರಲ್ಲಿ ಮಾತ್ರ ನಿಮಗೆ 2ನೇ ಮಾಡೆಲ್ ಕ್ವಶನ್ ಪೇಪರಲ್ಲಿ 2 ಅಂಕಕ್ಕೆ ಕೇಳಿದ್ದಾರೆ. ಅದು ಬಿಟ್ಟರೆ ಎಲ್ಲ ಮತ್ತು 4ನೇ ಇನ್ನುಳಿದರೆ ಎಲ್ಲರಲ್ಲೂ 1 ಅಂಕಕ್ಕೆ ಕೇಳಿದ್ದಾರೆ. ಹಾಗಾಗಿ ಇದಿಷ್ಟು ಕ್ವಶನ್ಸ್ಗಳು ನಿಮಗೆ ಎಕ್ಸಾಮಲ್ಲಿ ಬಂದಿರೋಂಥ ಪ್ರಶ್ನೆಗಳು. ಹಾಗಾಗಿ ಇದರ PDF ಅನ್ನು ಬೇಕಾದರೆ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಮಕ್ಕಳ. ಸೊ ನೋಡಿ ಇದರ ಉಪಯೋಗವನ್ನು ಸಹ ನೀವು ಪಡ್ಕೊಳ್ಳಿ. ಸೊ ಎಲ್ಲವನ್ನು ಒಟ್ಟಾಗಿ ಕೊಡ್ತಿರೋದನ್ನ ನಿಮಗೂ ಈಸಿ ಆಗ್ತದೆ. ಯಾವ ಲೆಸನ್ ಇದೆ, ಎಷ್ಟು ವೇಟೇಜಿಗೆ ನಮಗೆ ಕೇಳ್ತಾ ಇದ್ದಾರೆ ಅಂತ. ಹಾಗಾಗಿ ಕಾನ್ಸಂಟ್ರೇಟ್ ಮಾಡಿ. ನಿಮ್ಮ 2 ಡೇಸ್ ಇದೆ, ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.